ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಪ್ಪ ಧ್ರುವ, ಅಷ್ಟು ಹೊಡೆದ್ರು ಬಾಯ್ ಬಿಡದೆ ಸುಮ್ಮನೆ ಕೂತಿದ್ಯಲ್ಲ? ಇದೆಲ್ಲ ಮಾಡಿದ್ದು ಆ ಮಗುಗೋಸ್ಕರ ಅಂತ ಹೇಳ್ಬೇಕಿತ್ತು ತಾನೆ? ಮಗು, ಈ ವಿಷಯ ನಿಮ್ಗೆ ಗೊತ್ತಾಯ್ತು ಸರ್? ನಿಮ್ ಸರಳಕ್ಕ ಎಲ್ಲ ವಿಷಯನೂ ಹೇಳಿದ್ರು. ಇದೇ ಮಾತು ನೀನ್ ನೆನ್ನೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಅಯ್ಯೋ ಸರ್, ಅಲ್ಲ, ಅಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ, ಅವ್ರುಗಳೇ ನನ್ನ ಮಾತು ನಂಬಲಿಲ್ಲ ಅಂಥದ್ರಲ್ಲಿ ನೀವು ನಂಬ್ತಿದ್ರಾ ಸರ್? ನಾವಿರೋದು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಸಕ್ಕೆ, ನಿರಪರಾಧಿಗಳಿಗಲ್ಲ. ಒಂದೊಂದ್ಸಲ ನಮ್ಮ ಕೈ ಮೀರಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಏನ್ ಮಾಡೋಣ ಹೇಳಿ? ನಾವು ತಪ್ಪು ಕಂಡಿಡೋ ಬರದಲ್ಲಿ ನಮ್ಮಿಂದನೇ ಇಂಥ ತಪ್ಪುಗಳಾಗ್ಬಿಡುತ್ತೆ. ನಮ್ಮಿಂದ ಕ್ಷಮೆ ಇರಲಿ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಸರ್? ಅದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನೀವು ನಿಮ್ಮ ಡ್ಯೂಟಿ ಮಾಡಿದ್ದೀರಾ ಅಷ್ಟೇ. ಹೊರಗಡೆ ಬಾ, ನಿಮ್ಮ ಕಡೆಯವ್ರು ಬಂದು ಕಾಯ್ತಾ ಇದ್ದಾರೆ. ಸಳಕ, ಏನ್ ಸಳಕ ನೀನು? ಯಾರಿಗೂ ಹೇಳ್ಬೇಡ ಅಂತ ಆಣೆ ಮಾಡಿದ್ದೆ ಅಲ್ವಾ? ಏನಕ್ಕ, ಬೆಲೆನೇ ಇಲ್ವಾ? ಧ್ರುವ, ನಿನ್ನ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅದಕ್ಕೆ ನಾನು ರಾಜೇಂದ್ರ ಸರ್ ಮನೆ ಹತ್ರ ಹೋಗಿದ್ದೆ, ಆದ್ರೆ ಅವ್ರು ಸಿಗ್ಲಿಲ್ಲ. ಧ್ರುವ, ನೋಡವ್ರ ಮಗ ನಮ್ ಚಿಕ್ಕ ಸಾಹೇಬ್ರು, ಅವ್ರು ನಮ್ಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರೆ. ಧ್ರುವ, ಕೇರ್ಫುಲ್. ಥ್ಯಾಂಕ್ ಯು ಸಾಹೇಬ್ರೆ. ಇರ್ಲಿ, ನಮಸ್ಕಾರ ಮಾಡೋದು, ಥ್ಯಾಂಕ್ಸ್ ಹೇಳೋದು ಇದೆಲ್ಲ ಏನೂ ಬೇಕಾಗಿಲ್ಲ. ಸರಳಕ್ಕ, ನಾನು ನಿಮ್ಗೆ ಯಾರಿಗೂ ಹೇಳ್ಬೇಡ ಅಂತ ಆಣೆ ಮಾಡಿಸಿದ್ ಯಾಕೆ ಹೇಳಿ? ನಿಮ್ಮ ಕೆಲಸ ಹೋಗುತ್ತೆ, ನಿಮ್ಮ ಮಗನ ಟ್ರೀಟ್ಮೆಂಟ್ಗೆ ತೊಂದರೆ ಆಗುತ್ತೆ ಅಂತ ತಾನೆ? ಧ್ರುವ, ಅವ್ರ ಕೆಲಸದ ಬಗ್ಗೆ ನೀವೇನು ಚಿಂತೆ ಮಾಡಿಬಿಡಿ, ಅದನ್ನು ನಾನು ನೋಡ್ಕೊತೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಯುವರ್ ಲಾಟ್. ನಿಮ್ಮ ಸಿಚುವೇಶನಲ್ಲಿ ಯಾರೇ ಇದ್ದಿದ್ರು, ಯಾರೋ ಯಾಕೆ, ನಾನೇ ಇದ್ದಿದ್ರು ಮೊದಲು ನನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದರೆ ನೀವು ಇವ್ರ ಬಗ್ಗೆ ಯೋಚನೆ ಮಾಡಿ ಮಾಡದಿರೋ ತಪ್ಪಿಗೆ ಬೇಡದಿರೋ ಸಮಸ್ಯೆನ ಮೈಮೇಲೆ ಹಾಕೊಂಡಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್ ಸರ್. ನಮ್ ಧ್ರುವ ಅಂದ್ರೆ ಹಾಗೆ ಸರ್, ಯಾರಿಗನ್ನ ಕಷ್ಟ ಅಂದ್ರೆ ಸಾಕು ಸರ್, ಒಂದ್ ಹೆಜ್ಜೆ ಮುಂದೆ ಇರ್ತಾನೆ ಸರ್. ಗುಡ್. ಸಾರಿ, ತುಂಬಾ ಹೊಡೆದಿದ್ದಾರಾ? ಏನ್ ಸರ್ ಇದು, ಹೀಗೆ ಹೊಡೆದಿದ್ದೀರಾ? ಇದೆಲ್ಲ ಸಹಜ ಸರ್, ಸತ್ಯ ಬಾಯ್ ಬಿಡಿಸೋ ಪ್ರೋಸೆಸ್ ಅಷ್ಟೇ. ಏನ್ ಸರ್ ನೀವು ಇಷ್ಟು ಸುಲಭವಾಗಿ ಸಹಜ ಅಂತೀರಾ? ನೋಡಿ, ಮುಟ್ಟಕ್ಕೂ ಆಗ್ತಿಲ್ಲ, ಹಾಗೆ ಹೊಡೆದಿದ್ದೀರಾ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಇನ್ ಮುಂದೆ ಆದ್ರೂ ಬೇರೆಯವ್ರನ್ನ ಈ ತರ ಟ್ರೀಟ್ ಮಾಡಬೇಡಿ. ಧ್ರುವ, ನೀವೀಗ ರೆಸ್ಟ್ ತಗೊಳ್ಳಿ, ನೋವೆಲ್ಲ ಕಡಿಮೆ ಆದ್ಮೇಲೆ ಆಫೀಸ್ಗೆ ಬನ್ನಿ. ಓಕೆ ಸರ್,